ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನದ ಕಾರ್ಯ 13ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಉತ್ಖನನದ ಸಮಯದಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ. ಉತ್ಖನನ ಜಾಗದಲ್ಲಿ ಬೃಹತ್ ಆಕಾರದ ಹಾವು ಪ್ರತ್ಯಕ್ಷ ಆಗಿರೋದು. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ. ಉತ್ಖನನದ A1 ಗುಂಡಿಯಲ್ಲಿ ನಿಜವಾದ ಹಾವು ಪ್ರತ್ಯಕ್ಷ ಆಗಿರೋದು. ಬೆಳ್ಳಂಬೆಳಗ್ಗೆ ಇದು ಕಾಣಿಸಿಕೊಳ್ತು. ಉತ್ಖನನ ಮೇಲ್ವಿಚಾರಕ ಸಿಬ್ಬಂದಿಯಿಂದ ಹಾವನ್ನು ರಕ್ಷಣೆ ಮಾಡಲಾಗಿದೆ. ಸುಮಾರು 2.5 ಅಡಿ ಉದ್ದವಿರುವಂತಹ ಹಾವು ಅಂತ ಹೇಳ್ತಿದ್ದಾರೆ. ಉತ್ಖನನ ಸಮಯದಲ್ಲಿ ಹಾವು ಕಂಡಿದ್ದರಿಂದ ಜನರು ಆತಂಕಕ್ಕೀಡಾಗಿದ್ದಾರೆ. ಈ ರೀತಿ ಕುಟುಂಬದಲ್ಲಿ ನಿಧಿ ಸಿಕ್ತಲ್ಲ, ನಿಧಿ ಸಿಕ್ಕಾಗ ಅಲ್ಲಿಯ ಕುಟುಂಬಸ್ಥರು ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳ್ತಾ ಬಂದರು. ಏನಂತ, ಈ ಹಿಂದೆ ಈ ಊರಿನಲ್ಲಿ ನಿಧಿ ಸಿಕ್ಕಾಗ ಅಥವಾ ಭೂಮಿಯ ಪಾಯವನ್ನು ಅಗೆಯುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಸತ್ತು ಹೋಗ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ? ಇಲ್ಲಿರುವಂಥ ನಿಧಿಯನ್ನು ಲಕ್ಕುಂಡಿಯಲ್ಲಿ ಕೆಲ ಸರ್ಪಗಳು ಕಾಯ್ತಾ ಇವೆ. ಯಾರ್ಯಾರು ನಿಧಿಯನ್ನು ತೆಗೆದುಕೊಂಡಿದ್ದಾರೋ ಅಥವಾ ಈ ರೀತಿಯಾದಂಥ ವಸ್ತುಗಳನ್ನು ತೆಗೆದುಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಸತ್ತಿದ್ದಾರೆ ಅಂತ ಲಕ್ಕುಂಡಿಯ ಜನ ಮಾತನಾಡ್ತಾ ಇದ್ರು. ಈಗ ಸಹಜವಾಗಿ ಲಕ್ಕುಂಡಿಯಲ್ಲಿ ಉತ್ಖನನದ ಕಾರ್ಯ ಆಗುವಂತಹ ಸಮಯದಲ್ಲಿ ಈ ರೀತಿಯಾಗಿ ಹಾವುಗಳು ಕಂಡು ಬಂದರೆ ಮತ್ತಷ್ಟು ಆತಂಕ ಜನರಲ್ಲಿ ಕಾಣಿಸುತ್ತೆ. ನೀವು ಗಮನಿಸಬೇಕಾದ ಸಂಗತಿ ಅಂದರೆ, ಒಂದು ನಂಬಿಕೆ, ಪುರಾತನವಾದ ನಂಬಿಕೆ ನಮ್ಮಲ್ಲಿ ಒಂದು ಇದೆ. ಏನಂತ, ಅನೇಕ ಹಳ್ಳಿಗಳಲ್ಲಿ ಮಾತುಗಳನ್ನು ಮಾತನಾಡ್ತಾ ಇರ್ತಾರೆ. ಅಲ್ಲೇನಾದರೂ ನಿಧಿ ಇದ್ದರೆ, ಬಂಗಾರ ವಜ್ರ ವೈಡೂರ್ಯಗಳೇನಾದರೂ ಭೂಮಿಯಲ್ಲಿ ಇದ್ದರೆ ಅವುಗಳನ್ನು ಹಾವುಗಳು ಕಾಯ್ತಾ ಇರುತ್ತೆ ಅಂತ ಒಂದು ನಂಬಿಕೆ ಅದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್ ಮಕಾಂದರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಹಾವು ಕಾಣಿಸ್ಕೊಂಡಿದೆ ಅಂತೆ ಲಕ್ಕುಂಡಿಯಲ್ಲಿ, ಏನಾಯ್ತು ಒಟ್ಟಾರೆ ಬೆಳವಣಿಗೆ? ಹೌದು ಪ್ರವೀಣ್, ಏನಂದ್ರೆ ಬೆಳಗ್ಗೆ ಅಂದ್ರೆ ಇವತ್ತು 13ನೇ ದಿನ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಉತ್ಖನನದ A1 ಬ್ಲಾಕ್ನಲ್ಲಿ ಅಂದ್ರೆ ಗುಂಡಿಯಲ್ಲಿ ನಿಜವಾದ ಹಾವು ಪ್ರತ್ಯಕ್ಷ ಆಗಿತ್ತು. ಆದ್ರೆ ಇದನ್ನ ಸ್ಥಳೀಯರು ಅಂದ್ರೆ ಗ್ರಾಮಸ್ಥರು ಹೇಳೋ ಪ್ರಕಾರ ನಿಜವಾದ ಹಾವು ಬಂದಿದೆ ಅಂದ್ರೆ ನಿಧಿ ಇರಬಹುದು, ನಿಧಿ ಇದೆ ಅಂತಕ್ಕಂಥ ಒಂದು ಸ್ಥಳೀಯರ ಮಾತು. ಆದ್ರೆ ಇತಿಹಾಸಕಾರರು ಹೇಳೋದು, ಹಾಳು ಮಣ್ಣು ಇರೋದ್ರಿಂದ ಅಲ್ಲಿ ಸರೀಸೃಪಗಳು ಅಂದ್ರೆ ಹಾವು, ಚೇಳು ಈ ರೀತಿ ವಾಸ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಯಾವುದೇ ನಿಧಿಗೂ ಹಾವಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಇತಿಹಾಸ ತಜ್ಞರು ಅಭಿಪ್ರಾಯ ಪಡ್ತಾರೆ. ಒಟ್ಟಾರೆ ಏನು ಈ ಹಾವಿಗೂ ಅಥವಾ ನಿಧಿಗೂ ಏನಾದರೂ ಸಂಬಂಧ ಇದೆಯಾ ಅಂತಕ್ಕಂಥದ್ದು ಒಂದ್ ಕಡೆ ಪ್ರಶ್ನೆ ಆಗಿದ್ರೆ, ಬೆಳಗ್ಗೆ ಲಕ್ಕುಂಡಿಯಲ್ಲಿ ಮತ್ತೊಂದು ಬೆಳವಣಿಗೆನೆ ಅಂತ ಹೇಳ್ಬೋದು ಪ್ರವೀಣ್. ಫಾರೂಕ್, ಹಾವುಗಳಂದ್ರೆ ಒಂದು ಶೀತ ರಕ್ತ ಪ್ರಾಣಿ ಅದು. ಸಹಜವಾಗಿ ಮಣ್ಣಿನ ಕೆಳಗಡೆ, ಅದಾದ ನಂತರ ಬೇರೆ ಬೇರೆ ಹುತ್ತಗಳಲ್ಲಿ, ಇಲಿಗಳ ಬೆಲೆಗಳಲ್ಲಿ ಅಲ್ಲಿ ವಾಸ ಮಾಡುವಂತಹ ಪ್ರಾಣಿ. ಇದ್ರ ಬಗ್ಗೆ ತಜ್ಞರ ಅಭಿಪ್ರಾಯ ಏನು? ಅಲ್ಲಿ ಉತ್ಖನನ ಕಾರ್ಯ ಮಾಡ್ತಿದಾರಲ್ಲ, ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಹೌದು ಪ್ರವೀಣ್, ತಜ್ಞರ ಪ್ರಕಾರ ಅಂತ ಹೇಳಿದ್ರೆ ಇಂಥ ಜಾಗದಲ್ಲಿ ಸರೀಸೃಪಗಳು ವಾಸ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದು. ಆದ್ರೆ ಸ್ಥಳೀಯರಲ್ಲಿ ಆ ರೀತಿ ಇಲ್ಲ. ಯಾಕಂದ್ರೆ ಇಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ ಅಂತ ಹೇಳಿದ್ರೆ ನಿಧಿ ಇರೋದು 100% ನಿಜ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥದ್ದು ತಜ್ಞರ ಒಂದು ಅಭಿಪ್ರಾಯ. ಈ ರೀತಿ ಕುಟುಂಬದಲ್ಲಿ ಪಾಯ ತೆಗೆಯುವಾಗ ನಿಧಿ ಸಿಕ್ಕಿತ್ತಲ್ಲ, ಅವಾಗ ಜನ ಹೇಳ್ತಾ ಇದ್ರಂತೆ, ನಿಧಿಯನ್ನು ಸರ್ಪಗಳು ಕಾಯ್ತಾ ಇದೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಊರಿಗೆ ವಿನಾಶ ಆಗ್ಬಿಡುತ್ತೆ ಅಂತ. ಈಗೂ ಹಾಗೆ ಮಾತಾಡ್ತಾರ ಜನ ಅಲ್ಲಿ? ಅದು ಸಾಮಾನ್ಯ ಪ್ರವೀಣ್. ಯಾಕಂದ್ರೆ ನಿನ್ನೆ ಕೂಡ ಉತ್ಖನನ 12 ದಿನದ ಕಾರ್ಯ ನಡೀತಾ ಇತ್ತು. ಆ ಸಮಯದಲ್ಲಿ 3 ಹೆಡೆಯ ನಾಗರಕಲ್ಲು ಪತ್ತೆಯಾಗಿತ್ತು. ಹೀಗಾಗಿ ನಿನ್ನೆ ನಾಗರಕಲ್ಲು ಪತ್ತೆ ಆಯಿತು. ಅದರ ಬೆನ್ನಲ್ಲೇ ಇವತ್ತು ನಿಜ ಹಾವು ಬಂದಿರೋದ್ರಿಂದ ನಿಜವಾದ ಇಲ್ಲಿ ಈ ತನಕ ಇನ್ನು ನಿಧಿ ಇದೆ. ಯಾಕಂದ್ರೆ ರಿತಿ ಕುಟುಂಬದ ಅಲ್ಲಿ ಸಮೇತ ಅದು ಒಂದು ರಿತಿ ಕುಟುಂಬದ ಮನೆ ಪಕ್ಕ ದೇವಸ್ಥಾನ ಇರೋದ್ರಿಂದ ಅಲ್ಲೂ ಕೂಡ ಒಂದು ಹಾವಿತ್ತು ಅಂತಕ್ಕಂಥ ಅಭಿಪ್ರಾಯ ಇತ್ತು. ಇವತ್ತೇನು ಇದು ನೈಜವಾದ ಹಾವು ನೋಡಿದ್ದಾರೆ ಸ್ಥಳೀಯರು, ಗ್ರಾಮಸ್ಥರು. ಇಲ್ಲೂ ಕೂಡ ನಿಧಿ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯನ ಹೊರಹಾಕ್ತಾ ಇದ್ದಾರೆ. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.